ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮೀನರಾಶಿಯವರಿಗೆ ಮೂರನೆಯ ಮನೆ ಗುರು ಹೇಳ್ತಕ್ಕಂಥದ್ದು, ತೃತೀಯ ಗುರು ಹೇಳ್ತಕ್ಕಂಥದ್ದು. ಏನಪ್ಪ ಈ ತೃತೀಯ ಗುರು ಹೇಳ್ತಕ್ಕಂಥದ್ದು? ಸ್ವಲ್ಪ ಮಟ್ಟಿಗೆ ಮೀನರಾಶ್ಯಾಧಿಪತಿ ಗುರು, ಅಂತಹ ಗುರು ವೃಷಭ ರಾಶಿಯಲ್ಲಿ ಇರೋದ್ರಿಂದ ವೃಷಭ ರಾಶ್ಯಾಧಿಪತಿ ಶುಕ್ರ ಮತ್ತು ಗುರು ಇವೆರಡೂ ಕೂಡ ಪರಸ್ಪರ ವಿರೋಧವಾಗಿರ್ತಕ್ಕಂಥದ್ದು. ವಿರೋಧಿಗಳನ್ನು ಮಿತ್ರಗಳನ್ನಾಗಿ ಮಾಡಿಕೊಳ್ಳಿಕ್ಕೆ ಕಷ್ಟವಾಗತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ವ್ಯವಹಾರ ಕ್ಷೇತ್ರಗಳು ಸುಲಭವಾಗಿ ನಿಮಗೆ ಲಭಿಸಲ್ಲ ಹೇಳ್ತಕ್ಕಂಥದ್ದು, ಸುಲಭವಾಗಿ ಒದಗಿ ಬರಲ್ಲ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಿಮ್ಮ ಕಾರ್ಯ ಸಾಧನೆಗೆ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಅಡ್ಡ ಬರ್ತಾರೆ ಹೇಳ್ತಕ್ಕಂಥ, ನಿಮಗೆ ಗೊತ್ತಾಗದ ರೀತಿಯಲ್ಲಿ ತುಂಬ ಚೆನ್ನಾಗಿ ನೀವು ನಂಬಿಕೊಂಡಂಥವರು, ಎಷ್ಟೋ ವರ್ಷಗಳಿಂದ ನಿಮ್ಮ ಜೊತೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿರ್ತಕ್ಕಂಥವರು ನಿಮಗೆ ದ್ರೋಹವನ್ನು ಬಗೆಯುತ್ತಾರೆ. ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು, ಪುರುಷ ಇರ್ಬೋದು, ಸ್ತ್ರೀ ಇರ್ಬೋದು, ಯಾರೇ ಇರ್ಬೋದು, ದ್ರೋಹವನ್ನು ಬಗೆಯುತ್ತಾರೆ ಹೇಳ್ತಕ್ಕಂಥದ್ದು. ಹಣದ ವಿಚಾರದಲ್ಲಿ, ಹಾಗೆ ನಿಮ್ಮ ವೈಯಕ್ತಿಕವಾಗಿ ಕೆಲವೊಂದಷ್ಟು ನಿಮ್ಮ ಕಷ್ಟಗಳಿರುತ್ತೆ. ಯಾರಿಗೂ ಹೇಳ್ಕೊಳ್ಳಿಕ್ಕಾಗಲ್ಲ ನಿಮ್ಮ ಕಷ್ಟಗಳನ್ನು. ಎಲ್ಲೋ ಒಂದು ಕಡೆ ದುಡ್ಡನ್ನು ವಿನಿಯೋಗ ಮಾಡ್ಕೊಂಡಿರ್ತೀರಿ, ಮನೆಯಲ್ಲಿ ಗೊತ್ತಿರಲ್ಲ, ಗೌಪ್ಯತೆಯನ್ನು ಕಾಪಾಡ್ಕೊಂಡಿರ್ತೀರಿ. ಅಲ್ಲಿ ಹೆಚ್ಚೆಚ್ಚು ಹಣವನ್ನು ವ್ಯಯ ಮಾಡ್ತಾ ಇರ್ತೀರಿ, ಅದರಲ್ಲಿ ನಷ್ಟವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು, ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನಿಮ್ಮ ಹಣವನ್ನು ಎತ್ಕೊಂಡು ಪಲಾಯನ ಆಗುವಂಥದ್ದು, ಅಥವಾ ನಿಮಗೆ ಬೆದರಿಕೆ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ವೀಕ್ಷಕರೇ. ವಿದ್ಯಾಭ್ಯಾಸದಲ್ಲಿ ಕ್ಷೀಣಿಸ್ತಾ ಇರ್ತಕ್ಕಂಥದ್ದು, ಮಕ್ಕಳನ್ನು ಸಾಲ ಮಾಡಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಹೇಳತಕ್ಕಂಥದ್ದು, ಎಲ್ಲ ಒಂದು ಕಡೆ ಉತ್ತಮ ಪರ್ಸೆಂಟೇಜು ಅಂಕಗಳು ಬರದೆ ಸಮಸ್ಯೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು, ಅವರಿಗೆ ಸರಿಯಾದಂಥ ರೀತಿಯಲ್ಲಿ ಉದ್ಯೋಗ ಸಿಗದೇ ಇರತಕ್ಕಂಥದ್ದು, ಈ ಥರದ ಒಂದಷ್ಟು ವೇದನೆ ಯಾತನೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಮೀನರಾಶಿಯರಿಗೆ ಎಲ್ಲೋ ಒಂದು ಕಡೆ ಗುರುವಿನ ಕೃಪೆ ಅನುಗ್ರಹ ಸಿಗ್ಬೋದು. ನಿಮ್ಮ ಪೂರ್ವಜರ ಆಶೀರ್ವಾದ, ಪೂರ್ವಜರ ಕರ್ಮ ಫಲದಿಂದ, ಪುಣ್ಯ ಫಲದಿಂದ ಹೇಳ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ಕರ್ಮವು ಕೂಡ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದು ಕೂಡ ಸಾಧ್ಯತೆ ಇದೆ ಹೇಳ್ತಕ್ಕಂಥದ್ದು. ಹಾಗೆ ಅಪಕೀರ್ತಿಗೆ ಒಳಗಾಗಿರ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಸಂಘ ಸಂಸ್ಥೆಗಳಲ್ಲಿ ಹಣವನ್ನು ಹಾಕಿರ್ತಕ್ಕಂಥದ್ದು, ಮೋಸ ಆಗತಕ್ಕಂಥದ್ದು, ಷೇರುಪೇಟೆ ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಲಾಭ ತಂದರೂ ಕೂಡ ಅದು ಜಾಸ್ತಿ ಆಸೆ ಉಂಟಾಗಿ ಹಣವನ್ನು ಕಳೆದುಕೊಳ್ಳುವಂಥ ಭೀತಿಯೂ ಕೂಡ ಇರತಕ್ಕಂಥದ್ದು. ಎಲ್ಲ ಒಂದು ಕಡೆ ಉದ್ಯೋಗಕ್ಕಾಗಿ ಅಲೆದಾಡ್ತಾ ಇರ್ತಕ್ಕ, ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ. ಹಾಗಾಗಿ ಮಕ್ಕಳ ವಿವಾಹದ ವಿಚಾರದಲ್ಲಿ ಕೂಡ ಎಲ್ಲ ಒಂದು ಕಡೆ ಅಸಮಾಧಾನ ಆಗತ್ತೆ. ನಿಮ್ಮ ಮಕ್ಕಳು ಒಳ್ಳೊಳ್ಳೆಯ ಸಂಬಂಧಗಳು ಬಂದರೂ ಕೂಡ ಒಪ್ಪಿಕೊಳ್ಳದೇ ಇರತಕ್ಕಂಥದ್ದು, ಹೇಳಿದ ಮಾತನ್ನು ಕೇಳದೇ ಇರತಕ್ಕಂಥದ್ದು, ಅಥವಾ ಏನಾಗತ್ತೆ, ಈ ಗಂಡ ಮತ್ತು ಹೆಂಡತಿಯ ಅವಿನಾಭಾವನಾತ್ಮಕ ಸಂಬಂಧ ಹಾಳಾಗತಕ್ಕಂಥದ್ದು, ಮೂರನೇ ವ್ಯಕ್ತಿ ಅಣ್ಣ ತಮ್ಮ ಅಕ್ಕ ತಂಗಿಯಿಂದ ಗಂಡನನ್ನು ಅವ್ರ ಕಡೆಗೆ ಗಮನವನ್ನು ಸೆಳೆದುಕೊಳ್ತಕ್ಕಂಥದ್ದು, ಅವರ ಮನೆಗೆ ಹೋಗಿ ಬಂದು ಮಾಡ್ತಾ ಇರ್ತಕ್ಕಂಥದ್ದು, ಹೆಂಡತಿಯ ಮಾತು ಗಂಡ ಕೇಳದೇ ಇರತಕ್ಕಂಥದ್ದು, ಈ ಥರದ ಒಂದಷ್ಟು ಸಮಸ್ಯೆಗಳು ಒದಗಿ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಮೀನರಾಶಿಯವರಿಗೆ 1 ವರ್ಷಗಳ ಕಾಲ ನಿರಂತರವಾಗಿ ಗುರುವಿನ ಕೃಪೆ ಇರತಕ್ಕಂಥದ್ದು. ನಾನು ಕೂಡ ಭಗವಂತನಿಂದ ಕೇಳ್ಕೊತೇನೆ ಈ ಥರದ ತೊಂದರೆಗಳು ಬಾರದೇ ಇರಲಿ ಅಂತ. ಹಾಗಾದರೆ ಇನ್ನೆಚ್ಚೆಚ್ಚು ಮಾಹಿತಿಗಳಿಗಾಗಿ ನೇರವಾಗಿ ಬಂದು ಭೇಟಿ ಮಾಡಿ, ಕರೆ ಮಾಡಿ. ಶುಭವಾಗಲಿ, ಒಳ್ಳೆಯದಾಗಲಿ.